ನಮ್ಮ ದೃಷ್ಟಿಲಿ ಅದಪ್ಪ. ಇನ್ನೇನು ಇಲ್ಲ, ಈಗ 2 ವರ್ಷ ಕಳೆದಾಯ್ತಲ್ಲ, 2.5 ವರ್ಷ, 18 ತಿಂಗಳ 20 ತಿಂಗಳ ಆಯ್ತಾ. ಯಾವ ಊರಿಗೆ ಕಾಲೇಜ್ ಕೊಟ್ಟವ್ರಿ? ಯಾವ ಊರಿಗೆ ಲಾ ಕಾಲೇಜ್ ಕೊಟ್ಟಿದ್ದಾರೆ? ಯಾವ ಕ್ಷೇತ್ರಕ್ಕೆ ಪಾಲಿಟೆಕ್ನಿಕ್ ಕಾಲೇಜ್ ಕೊಟ್ಟಿದ್ದಾರೆ? ಯಾವ ಕ್ಷೇತ್ರಕ್ಕೆ ಫಸ್ಟ್ ಗ್ರೇಡ್ ಕಾಲೇಜ್ ಕೊಟ್ಟಿದ್ದಾರೆ? ಯಾವ ಕ್ಷೇತ್ರಕ್ಕೆ ಇನ್ಸ್ಟಿಟ್ಯೂಷನ್, ಯಾವ ಸ್ಕೂಲಲ್ಲಿ ಕೊಟ್ಟಿದ್ದೀರಿ ನೀವು? ನಾನೇ ತುರುವೇಕೆರೆಗೆ ಒಂದು ಲಾ ಕಾಲೇಜು, CS ಪುರ್ಗೊಂದು ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ದೀನಿ. ಇನ್ನೊಂದು ಅದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಮಾಡಿದ, ಅದೊಂದು ಕೊಡಿದ್ದ. ಸಿದ್ದರಾಮಯ್ಯ ಏನು ಹೇಳ್ತಾರೆ? ಇಲ್ಲ ಬಾ ಕಾಂಗ್ರೆಸ್ಸಿಗೆ ಬಾ ಅಂತಾರೆ. ನಾವು ಹೋಗ್ತಾಯ್ತದ? ಕಾಲೇಜ್ ಕೊಡಿ ಅಂದರೆ ಕಾಂಗ್ರೆಸ್ಸಿಗೆ ಬಾ ಅಂತಾರೆ. ಏನು ಮಾಡ್ಬೇಕು ನಾವು? ಅದರಿಂದ ಅದು ಕಾಂಗ್ರೆಸ್ಗೆ ಹೋದ್ರು ಡೆವಲಪ್ಮೆಂಟಾ ಅವ್ರ ದೃಷ್ಟಿಲಿ? ಹೇಳ್ರಿ. ಅದರಿಂದ ಅವೆಲ್ಲ ಆಗೋದಿಲ್ಲ. ಏನಾದರೂ ಡೆವಲಪ್ಮೆಂಟು, ಎಜುಕೇಷನ್ಸು, ಹೆಲ್ತು, ಆಮೇಲೆ ರೈತರು, ಇವ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಏನಾದ್ರು ಹೇಳ್ಬೋದು. 2000 ಎಳ್ಳಗುಂಟಿ ಆಂಜನೇಯ ಅಂತ ಬರೀ 5 ಗ್ಯಾರಂಟಿ ಕೊಟ್ಕೊಂಡು ಯಾರು ಹೊಟ್ಟು ತುಂಬಿದ್ರಿ? 2000 ಹೊಟ್ಟು ತುಂಬ್ತಿದ್ರಪ್ಪ. ಅದನ್ನು 3-4 ತಿಂಗಳು ಹಾಕಿಲ್ಲ ಪಾಪ ಹೆಣ್ಮಕ್ಳಿಗೆ. ಅವರು ಬೀದಿಲಿ ಕೂಗಾಡ್ತಾವಲ್ಲ, ನೋಡ್ತೀರ ನೀವೇ ಮೀಡಿಯಾದವ್ರು ಕೊಡ್ತೀರಿ. ಮತ್ತು ಅದೇನು ಡೆವಲಪ್ಮೆಂಟಾ? ಡೆವಲಪ್ಮೆಂಟ್ ಅದು ಏನು ಅಂತ ಐ ವಾಂಟ್ ದ ಡೆಫಿನೇಷನ್ಸ್. ಅವ್ರು ಹೇಳ್ಬೇಕಲ್ಲ ಏನು ಅಂತ, ಅವಾಗ ಕಾಮೆಂಟ್ ಮಾಡ್ಬೋದು. ಜನಗಳು ದಿನ ಊಟ ಮಾಡೋದು ನೆಮ್ಮದಿಯಾಗಿ, ಅದೇ ಡೆವಲಪ್ಮೆಂಟ್. ಅಯ್ಯ, ನಮ್ಮಪ್ಪ ನಾವು 6 ಜನ ಮಕ್ಕಳು, ಅವತ್ತು ರಾಗಿ ಭತ್ತ ಬೆಳೆ ಚೆನ್ನಾಗಿ ಊಟಕ್ಕೆ ಸಾಕಿವ್ನಿ. ಇವತ್ತೇನು ನಾವೇನು ಸಾಕೋದಿದೆ? ಅವತ್ತು ನೆಮ್ಮದಿ ಕಳ್ಕೊಂಡಿಲ್ಲ, ಇವತ್ತು ನೆಮ್ಮದಿ ಕಳ್ಕೊಂಡಿದ್ದೀವಿ ಜನ. ಇವತ್ತಿಗೆ ರೈತ ಬೆಳೀತಾನೆ, ಮಕ್ಕಳು ಉಣ್ತಾರೆ. ಇವ್ರದ್ದೇನು ಕೊಡುಗೆ ಇದ್ದಲ್ಲಿ? ನಿಮ್ಗೆ ಯಾವಾಗ ಕಾಂಗ್ರೆಸ್ ಕರೆದಿರಿ ಸರ್ ಕಾಲೇಜ್ ಕೇಳಿದಾಗ? ಅಯ್ಯೋ, ಈ 1.5 ವರ್ಷ 2 ವರ್ಷಕ್ಕೆ ಕೇಳ್ತಾನೆ ಅವ್ರೆ. ಸಿದ್ದರಾಮಯ್ಯನವರೇ ಬೆಳಗಾಂನಲ್ಲಿ ನಾನು ಹೋದ್ಸರಿ, ಈ ಸಲ ನೆಕ್ಸ್ಟ್ ಕಳೆದ ಬಾರಿ ಸೆಷನ್ನಲ್ಲಿ ಕೊಟ್ಟು ಕರೆದು ನನಗೆ ಚೇಂಬರಿಗೆ ಕರ್ಕೊಂಡು ಬಾ ಅಂತ. ಇಲ್ಲ ಬರಲ್ಲ ಅಂತ ಹೇಳಿದ್ದೀನಿ. ಆಪರೇಷನ್ ಪ್ರಯತ್ನ ನಡೆದಿದ್ದು. ಆಪರೇಷನ್ಗೆ ಹೋಗಲ್ಲ, ಯಾವ್ದು ನಾವು ಹೋಗಲ್ಲ. ಈ ಪಾರ್ಟಿಯಲ್ಲಿ ಉಳಿಯೋದು. ಏನಾದರೂ ಕೊಟ್ಟರೆ ಮಾಡಿ ಕೊಡ್ಬೇಕಲ್ವ. ಇಲ್ಲ ಯೂನಿವರ್ಸಿಟಿನಲ್ಲಿ ಮೈಸೂರು ಯೂನಿವರ್ಸಿಟಿ ತಗೊಂಡು ಡಿಗ್ರಿ ಅಲ್ವೇನ್ರಿ, ತುಮಕೂರಲ್ಲಿ ತಗೊಂಡು ಡಿಗ್ರಿ. ಯಾವ ಪಾರ್ಟಿ ಗೆದ್ದ ಶಾಸಕ ಅಲ್ವಾ? ಜನಪರ ಕೆಲಸ ಆಗ್ಬೇಕಲ್ಲ. ನೀವು ಬರೀ ಆ ಪಾರ್ಟಿ ಈ ಪಾರ್ಟಿ ಟಾಪಲ್ಲಿ ಮಾಡ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತೀವಿ. ಯಾತಕ್ಕೆ ಬೇಕಾದ ನಮಗೆ?